7 ಕೋಟಿಗೂ ಅಧಿಕ ಆಕ್ಸಿಜನ್ ಸೆಲ್ಸ್ ಇವೆ. ನಮ್ಮ ಪೂರ್ವಜರು ಋಷಿ ಮುನಿ ಸೂಫಿ ಸಂತರಿಗೆ 5.5 ಕೋಟಿ ಆಕ್ಸಿಜನ್ ಸೆಲ್ಸ್ ಜೀವಂತವಾಗಿದ್ದು 1 ಕೋಟಿ ಚಿಲ್ಲರ 2 ಕೋಟಿವರೆಗೆ ಡಿಆಕ್ಟಿವ್ ಆಗಿದ್ದು 5 ಕೋಟಿಗಿಂತ ಹೆಚ್ಚು ಸೆಲ್ಸ್ ಆಕ್ಟಿವ್ ಇದ್ದು. ಸೊ ಆ ನಿಟ್ಟಿನಲ್ಲಿ ಅವ್ರ ವಯಸ್ಸು ಆರೋಗ್ಯ ಕ್ಷಮತೆ 150-200 ಇಯರ್ಸ್ ಇತ್ತು. ಯಾರು ಒಂದಿನ ಕೆಮ್ಮಿಲ್ಲ, ಜಾಡ್ಸಿಲ್ಲ. ಸೊ ಮಾಡ್ತಾ ಬಂದ್ರೆ 1,95,00,000 ಇದ್ದು 2 ಕೋಟಿ ಆಗೋದು ಅಷ್ಟೇ, ಮತ್ತೆ 3 ಕೋಟಿ ಆಗಲ್ಲ. ಅದು ನಾವು ಅಟ್ಲೀಸ್ಟ್ 2 ಕೋಟಿ ಮುಟ್ಟೋ ಪ್ರಯತ್ನ ಆದ್ರೂ ನಾವು ಮಾಡೋ ಶಕ್ತಿ ದೇವ್ರು ನಮಗೆ ಕೊಟ್ಟಾನ. ನಾವೆಲ್ಲ ಯೋಗ ಮಾಡೋದು ಭಾಳ ಜನ ಕನ್ಫ್ಯೂಷನ್ ಅದ, ಹೇಳ್ತಾರ ಏನು ಸಾಯಂಗ್ಲನು ಏನೆಲ್ಲ ಒಂದು ಕಡ್ಡಿ ತಿಂದಿಲ್ಲ ಹೋಗ್ಯಾನ ಅದೈತಿ ಎಲ್ಲ ನಾವ ಅವೆಲ್ಲ. ಸಾವು ಬದುಕು ಭಗವಂತನ ಕೈಯಲ್ಲಿ. ದೆನ್ ಬಿಟ್ವೀನ್ ನಾವು ಇದೀವಲ್ಲ, ಸಹಜವಾಗಿ ಬರ್ತದ, ಇಷ್ಟಿಷ್ಟು ಕೆಮ್ಮು ಬರ್ತದ. ನೀವು ಚಾಕ್ಲೇಟ್ ಕ್ಯಾಂಡಿ ತರ ಹಸಿ ಅಲ್ಲ, ಹಸಿ ಶುಂಠಿನ 2-3 ಬಾಯ್ಸ್ ಜೇಬಲ್ಲಿ ತಾಯಂದ್ರು ಪರ್ಸಲ್ಲಿ ಇಟ್ಕೋಬೇಕು. ಸಂಕೋಚವಿಲ್ದಾನೆ ಬರೀ ಆ ಚಾಕ್ಲೇಟ್ ಕ್ಯಾಂಡಿ ತರ ಕಟ್ ಮಾಡಿದ ಒಂದು ಅರ್ಧ ಇಂಚ್ ಅಲ್ಲನ ಬಾಯಿ ಇಟ್ಕೋಬೇಕು. ಅದನ್ನ ನೆನೆಸ್ಬೇಕು, ಚಿಪ್ಪಬೇಕು, ಕಡಿಬಾರ್ದು. 2.5 ಅವರ್ಸ್ಗೆ ಆ ಸಲೈವ ಜೊತೆಗೆ ಅದರ ಅಂಶ ಹೊರಗಡೆ ಹೋದಾಗ ನಿಮ್ಮಲ್ಲಿ ಈಚಿಂಗ್ ಸಮಸ್ಯೆ, ಕೆಂಬರ್ದು ಅಸಲಿರಂಗಿಲ್ಲ. ಇದನ್ನ ಪ್ರಯತ್ನ ಮಾಡಿ ನೋಡಿ, ರೆಗ್ಯುಲರ್ ಮಾಡಬೇಕು. ಓಕೆನಾ? ರೈಟ್. ಭಸ್ತ್ರಿಕಾ ಆಯ್ತು. ಸೆಕೆಂಡ್ ಸ್ಟೆಪ್ ಆಫ್ ಭಸ್ತ್ರಿಕಾ, ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ. BP-ಗಳಿಗೆ ಯಾರು ತೋರ್ತೀರಿ, ಕರೆಕ್ಟಾಗಿ ನೀವು ಒಂದು 40 ದಿವಸ ಹೇಳಿ ಪ್ರಾಣಾಯಾಮ ಮಾಡಿ. 40 ದಿವಸ ನೀವು ಆ ಥರ 4-6 ಸೊಪ್ಪಿನ ಜ್ಯೂಸ್ನ ಕಟ್ ಮಾಡಿ 1 ಗ್ಲಾಸ್ ಜ್ಯೂಸ್ ಮಾಡ್ಕೋಬೇಕು. ಗಟ್ಟಿ ಇರಬೇಕದು, ಮತ್ತೆ ಹಿಂಡಿ ಸೋಸೋ ಆಗಿಲ್ಲ. ಯಾರಿಗೆ BP ಕೊಲೆಸ್ಟ್ರಾಲ್ ಸಮಸ್ಯೆ ಅದ 4-5 ಗಂಟೆ ಸುಮಾರು 1 ಗ್ಲಾಸ್ ಸೊಪ್ಪಿನ ಜ್ಯೂಸ್ ಕುಡಿದು ನಾನು ಹೇಳೋದು ಪ್ರಾಣಾಯಾಮ ಮಾಡಿದ್ರೆ, ನೀವು ಗುಳಿಗೆ ತಿಂತಾ ಇರಿ ಟ್ಯಾಬ್ಲೆಟ್ ಇದ್ರೆ, ಅದ್ರ ಜೊತೆಗೆ ಇದಿಷ್ಟು ಮಾಡಿ ಡಾಕ್ಟರ್ ಚೆಕ್ ಮಾಡಿ ನಿಮ್ಮ ಬ್ಯಾಲೆನ್ಸ್ ಲೆವೆಲ್ BP-ನ ಚೇಂಜ್ ಮಾಡ್ಬೋದು 100%. ಬಲಗಡೆ ಉಸಿರು ಬಂದ್ ಮಾಡಿ, ಎಡಗಡೆ ಉಸಿರು ತುಂಬಬೇಕು, ಬಿಡಬೇಕು. ಬ್ರೀತ್ ಇನ್, ಎಡಗಡೆನೇ ಬಿಡಬೇಕು. ಬಲ ಹೊಳ್ಳೆ ಬಂದ್ ಮಾಡಿದೀವಿ. ಅನ್ಲೋಮ್ ವಿಲೋಮ್ ಮಾಡೋ ಹಾಗೆ ಅನ್ಲೋಮ್ ವಿಲೋಮ್ ಲೆಫ್ಟ್ ಹ್ಯಾಂಡ್ ರೈಟ್ ಮಾಡ್ತೀವಿ, ಓನ್ಲಿ ಲೆಫ್ಟ್ ಮಾಡಬೇಕು. ಲೆಫ್ಟ್ ಇನ್ಹೇಲ್, ಲೆಫ್ಟ್ ಎಕ್ಸೆಲ್. ಎಡಗಡೆ ಉಸಿರು ತುಂಬಿ ಎಡಗಡೆ ಹೊರ ಹಾಕ್ಬೇಕು. ಇನ್, ಔಟ್, ಇನ್, ಔಟ್.